ಅನೀಶ್ ಚಿಂಚೋರೆ ಸಹಕಾರಿ ಸಂಘದಿಂದ ಉಚಿತ ಆರೋಗ್ಯ ತಪಾಸಣೆ. ಸಂವಿಧಾನದ ತತ್ವಗಳೇ ಕಾಂಗ್ರೆಸ್ನ ಪಂಚೇಂದ್ರಿಯಗಳು. ದೀಪಕ್ ಚಿಂಚೋರೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಮನುಷ್ಯನಿಗೆ ಆವರಿಸಿಕೊಳ್ಳುತ್ತಿರುವ ಸಣ್ಣ ಪುಟ್ಟ ಸಾಮಾನ್ಯ ಕಾಯಿಲೆಗಳನ್ನು ನಿರ್ಲಕ್ಷಿಸಬಾರದು. ಮುಂದೆ ಇಂತಹ ಸಣ್ಣ ಪುಟ್ಟ ಕಾಯಿಲೆಗಳೇ ದೊಡ್ಡದಾಗಿ ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯನನ್ನು ಕುಗ್ಗಿಸುತ್ತವೆ. ಮಾನವರು ಎಂದು ಎದೆಗುಂದಬಾರದು. ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕು. ಸಂವಿಧಾನವೇ ದೇಶದ ಪವಿತ್ರ ಗ್ರಂಥವಾಗಿದೆ. ಶ್ರೀ ಬುದ್ಧ, ಶ್ರೀ ಬಸವ, ಶ್ರೀ ಅಂಬೇಡ್ಕರ್ ಇವರೆಲ್ಲರ ತತ್ವಗಳೇ ಜಗತ್ತಿನಲ್ಲಿ ಮಾನವೀಯತೆಯ ದೀಪ ಬೆಳಗಿಸುವಂಥವು. ಇಂಥ ದೇವಮಾನವರ ಶಾಂತಿ ಸೌಹಾರ್ದತೆಯ ಸಂದೇಶಗಳು ನೆಮ್ಮದಿಯ ಮತ್ತು ಆರೋಗ್ಯಕರ ಜೀವನ ನಡೆಸಲು ದಾರಿದೀಪವಾಗಿದೆ ಎಂದು ಧಾರವಾಡ 74 ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಎಐಸಿಸಿ ಸದಸ್ಯರು ಮತ್ತು ಅನೀಶ್ ಚಿಂಚೋರೆ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ದೀಪಕ್ ಚಿಂಚೋರೆ ಅವರು ಹೇಳಿದರು. ಹುಬ್ಬಳ್ಳಿ ನಗರದ ಗೋಕುಲ್ ಗ್ರಾಮದ ರಾಮಲಿಂಗೇಶ್ವರ ನಗರದಲ್ಲಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದ ದೀಪಕ್ ಚಿಂಚೋರೆ ಮಾತನಾಡಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಒತ್ತಡದ ಮತ್ತು ಆರ್ಥಿಕ ಪರಿಸ್ಥಿತಿ ಕಾರಣ ಜನರು ಆಸ್ಪತ್ರೆಗಳಿಗೆ ಹೋಗಲು ಆಗುತ್ತಿಲ್ಲ. ಇಂದು ಹಲವಾರು ಕಾಯಿಲೆಗಳು ಮನುಷ್ಯರನ್ನು ಆವರಿಸಿಕೊಳ್ಳುತ್ತಿವೆ. ಹಲವರಿಗೆ ಆರೋಗ್ಯ ಜ್ಞಾನದ ಕೊರತೆಯ ಕಾರಣ ರೋಗಗಳು ಉಲ್ಬಣಗೊಳ್ಳುತ್ತಿವೆ. ಕಾರಣ ಆರೋಗ್ಯ ಜಾಗೃತಿ ಹಾಗೂ ಸದೃಢ ದೇಹಕ್ಕಾಗಿ ಅನೀಶ್ ಸಹಕಾರಿ ಸಂಘವು ಇಂಥ ಅನೇಕ ಜಾಗೃತಿ ಮತ್ತು ಉಚಿತ ಆರೋಗ್ಯ ತಪಾಸಣೆ, ಔಷಧಿ ಉಪಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಜನತೆ ಇದರ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಎಚ್ಚರಿಕೆಯ ಸಂದೇಶ ದೀಪಕ್ ಚಿಂಚೋರೆ ರವಾನಿಸಿದರು. ಇತಿಹಾಸ ಕೆಣಕಬೇಡಿರಿ. ಮನುಷ್ಯರು ಜೀವಂತವಿರುವಾಗಲೇ ನರಕ ತೋರಿಸಿದ ಪಕ್ಷ ನಿಮ್ಮದು. ನಿಮ್ಮವರು ದೇಶದಲ್ಲಿ ಮಾನವರ ಜೀವನದ ಜೊತೆ ಯಾವ ಚೆಲ್ಲಾಟ ಆಡಿದ್ದೀರಿ, ಈಗಲೂ ಆಡುತ್ತಿದ್ದೀರೆಂದು ಇತಿಹಾಸ ಮತ್ತು ವರ್ತಮಾನಗಳ ಘಟನೆಗಳೇ ಸಾಕ್ಷಿಯಾಗಿವೆ ಎಂದು ವಿರೋಧ ಪಕ್ಷಗಳ ಮೇಲೆ ದೀಪಕ್ ಚಿಂಚೋರೆ ಹರಿಹಾಯ್ದರು. ದೇಶದ ಆಡಳಿತ ನಡೆಯೋದು ಸಂವಿಧಾನದ ಮೇಲೆ ವಿನಃ ಧರ್ಮಗ್ರಂಥಗಳ ಆಧಾರದ ಮೇಲಲ್ಲ. ಮಾನವೀಯತೆಗೆ ದಾರಿದೀಪವಾಗದ ಮನುಷ್ಯರ ಮೇಲೆ ದಬ್ಬಾಳಿಕೆಗೆ ಪ್ರಚೋದನೆ ನೀಡುವ ಧರ್ಮಗ್ರಂಥಗಳು, ಜಾತಿ ಭೇದ ಭಾವ ವರ್ಗ ಪದ್ಧತಿ ಮಾಡುವ ಧರ್ಮಗ್ರಂಥಗಳು ದೇಶವನ್ನು ಅಧೋಗತಿಗೆ ತಳ್ಳುತ್ತವೆ ವಿನಃ ಅಭಿವೃದ್ಧಿಗೊಳಿಸುವುದಿಲ್ಲ. ಕಾರಣ ಕಾಂಗ್ರೆಸ್ ಪಕ್ಷ ಸದಾ ಸಂವಿಧಾನವೇ ಶ್ರೇಷ್ಠ ಗ್ರಂಥ ಎಂದು ಪರಿಗಣಿಸಿದೆ. ಸಂವಿಧಾನದ ತತ್ವಗಳೇ ಕಾಂಗ್ರೆಸ್ ಪಕ್ಷದ ಪಂಚೇಂದ್ರಿಯಗಳು ಎಂದು ಚಿಂಚೋರೆ ಹೇಳಿದರು. ಮಹಾನಗರ ಪಾಲಿಕೆ ಸದಸ್ಯ ಶಂಕರಣ್ಣ ಮಾತನಾಡಿ, ಜನರ ಪ್ರಾಮಾಣಿಕ ಸೇವೆ ಮಾಡುತ್ತಿರುವ ದೀಪಕ್ ಚಿಂಚೋರೆ ಇವರಂಥ ರಾಜಕಾರಣಿಗಳು ದೇಶಕ್ಕೆ ರಾಜ್ಯಕ್ಕೆ ಅನಿವಾರ್ಯವಾಗಿದೆ ಎಂದರು. ಅನೀಶ್ ಸೌಹಾರ್ದ ಸಹಕಾರಿ ಸಂಘ ಮಾಡುತ್ತಿರುವ ಸಮಾಜ ಸೇವೆಯ ಲಾಭಗಳು ಪಕ್ಷ ಭೇದ ಮರೆತು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾದ ಮೆಹಬೂಬ್ ಪಠಾಣ್, ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಆನಂದ್ ಮೂಸಣ್ಣವರ್, ಆಶ್ರಯ ಸಮಿತಿ ಸದಸ್ಯರಾದ ಶಿವಕುಮಾರ್ ಗೋಕಾವಿ, ಆನಂದ್ ಅಡವಾಣಿ, ಮುಲ್ಲಾ ಮಿಶ್ರಿಕೋಟಿ, ಪ್ರಭಾವತಿ ಹಾತಿಮನಿ ಸೇರಿದಂತೆ ಗೋಕುಲ್ ಹಾಗೂ ಮೈಲಾರಲಿಂಗೇಶ್ವರ ನಗರದ ಸಮಸ್ತ ಗುರು ಹಿರಿಯರು, ಮುಖಂಡರು, ಸದಸ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಯಾಕಂದ್ರೆ ನೀವು ದ್ವಾರಪಾದಕ್ಕಿದ್ದಂಗೆ ನೀವು ಅಪ್ಪ ಮಗ ಅಲ್ಲಿ ನಾವು ಒಳಗೆ ಬರ್ಬೇಕಾದ್ರೆ ನಾವು ಅವ್ರಿಗೆ ಹೇಳ್ದ ಬಂದಂದ್ರೆ ಎಲ್ಲಿ ಬಂದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಕಡೆ ವೆಯ್ಟ್ ಮಾಡಿದೆ. ನಮ್ಮ ಕಾಲ ಯಾವಾಗ ಬರ್ತದೆ ನಮ್ಮ ಏನು ಪ್ರೊಫೆಷನ್ ಇದೆ ಅದು ನಮ್ಗೆ ಇಲ್ಲೆಲ್ಲ ಆದ್ಮೇಲೆ ಇರೋಲ್ಲ. ಇಲ್ಲಿ ನಾವು 2 ಕ್ಯಾಂಪ್ ಮಾಡಿದ್ವಲ್ಲ, 2 ಕ್ಯಾಂಪ್ನಾಗ ಹೈಯೆಸ್ಟ್ ಜನ ಇಲ್ಲಿ ಕೃಷಿ ದವಾಖಾನೆ ಆಗಲಿ, ಆರ್ಟಿಫಿಷಿಯಲಿಸ್ಟ್ ಆಗಲಿ, ಫಸ್ಟ್ ಹೋಗಿದ್ದೆ. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡತಿದ್ದ ಮೇಲೆ ಏನ್ ಚಂದವೋ
ಏನ್ ಚಂದವೋ ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಪೈರುತೆನೆ ಇಲ್ಲಣ್ಣ ಹೂವು ಮುನಿದು ಮುಚ್ಚಿದರೆ ಜೇನುಗೂಡೆ ಇಲ್ಲಣ್ಣ ತನ್ನೆಲ್ಲ ಕೆಚ್ಚಲು ಕರುವಿಗೆ ಅಂದರೆ ಹಸುವಿನ ಹಾಲೇ ನಮಗಿಲ್ಲ ಹಸುವಿನ ಹಾಲೇ ನಮಗಿಲ್ಲ ನೀಡೋ ಈ ನಿಯಮ ಪಾಲಿಸದಿದ್ದರೆ ಏನ್ ಚಂದವೋ ಏನ್ ಚಂದವೋ